ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೇನಿ. ಮಕ್ಕಳ ರಜೆ ಇದ್ದಾಗ ನಾನು ಮನೆಯೊಳಗೆ ಯಾವ ಥರ ಇರ್ತೀನಿ, ಯಾವ ಥರ ಕೆಲಸ ಮಾಡ್ತೀನಿ, ಅವ್ರಿಗೆಲ್ಲ ಏನು ಮಾಡಿಕೊಡ್ತೀನಿ, ಊಟಕ್ಕೆ ಏನು ಡಿಶ್ ಇರುತ್ತೆ, ಏನು ಸ್ಪೆಷಲ್ಲು ಅಂತಂದೆಲ್ಲ ನಾನು ಇವತ್ತೇನೋ ವ್ಲಾಗ್ ಒಳಗೆ ತೋರಿಸ್ತೀನಿ. ಹಂಗೆ ಇವತ್ತೊಂದು ನಿಮ್ಗೆ ಸೂಪರ್ ಆಗಿರೋ 10 ಮಿನಿಟ್ಸ್ ಒಳಗೆ DIYನ ಹೆಂಗೆ ಮಾಡಬೇಕು ಅಂತಲೂ ತೋರಿಸ್ತೀನಿ ನನ್ನ ವಿಡಿಯೋ ಒಳಗೆ. ಹಂಗೆ ನೀವು ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಕ್ಕೆ ಕುಂತಿರೋ ಸಬ್ಸ್ಕ್ರೈಬ್ ಮಾಡ್ಕೋರಿ. ಒಂದು ಸಲ ನೀವು ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ನಿಮ್ಗೆ ಯೂಸ್ಫುಲ್ ಆಗಿರಬೇಕು, ಹೆಲ್ಪ್ಫುಲ್ ಆಗಿರಬೇಕು, ಆ ಥರ ವಿಡಿಯೋನ ನಾನು ನಿಮ್ಗೆ ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ. ಬರೀ ಈಗ ವ್ಲಾಗ್ನ ಶುರು ಮಾಡೋಣ. ಟೈಮ್ ಎಷ್ಟಾಗೈತಿ ಅಂದ್ರೆ ಫ್ರೆಂಡ್ಸ್, ಟೈಮ್ ಈಗ 10 ಗಂಟೆ ಆಗೈತಿ ನೋಡ್ರಿ, ಕಾಣ್ತೈತಿ. ವ್ಲಾಗ್ನ ಶುರು ಮಾಡಬೇಕು. ಮನೆಯೆಲ್ಲ ನೋಡ್ರಿ ಹಿಂಗೈತಿ ನಮ್ದು. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಫಸ್ಟು ಹುಡುಗರಿಗೆ ಊಟಕ್ಕೆ ಏನಾದರೂ ಕೊಡ್ತೀನಿ, ಆಮೇಲೆ ಕ್ಲೀನ್ ಮಾಡ್ಕೊತೀನಿ. ರಿಷಿರಿಗೂ ಏನು ಮಾಡಾಕುಂತಾರ ನೋಡೋಣ ಬರ್ರಿ. ಏ ಕಳ್ಳ ರಿಷಿ, ಏನು ಮಾಡಾಕುಂತೆ? ಏನು ಮಾಡಾಕುಂತೆ? ಹಾಂ ರಿಷಿ, ಏನು ಮಾಡಾಕುಂತಿ? ಬಾ ಇಲ್ಲೇ ಬಾ, ಹೋಮ್ವರ್ಕ್ ಮಾಡ್ಬಾ. ಹಾಂ ಮಗನ ಹೋಮ್ವರ್ಕ್ ಮಾಡಿ ಹೋಗು. ನಿಂಗೆ ಏನು ಬೇಕಪ್ಪ ತಿನ್ನಾಕೀಗ? ಪಾಸ್ತಾ ನಿನ್ನೆ ತಿಂದಿಯಲ್ಲ? ನಿನ್ನೆ ತಿಂದಲ್ಲ ಮತ್ತೆ ಪಾಸ್ತಾನ? ಬೇಡ, ಪಾಸ್ತಾ ಬೇಡ, ಬೇರೆ ಏನು ಬೇಕು ಹೇಳಿ. ಅಲ್ಲ ಮಗನ, ವಿಚಾರ ಮಾಡ್ತೀಯಾ? ಓಕೆ, ಮ್ಯಾಗಿ ಮಾಡ್ಲಾ? ಹಾಂ ಓಕೆ, ನೀನು ಹೋಮ್ವರ್ಕ್ ಕಂಪ್ಲೀಟ್ ಮಾಡು, ನಾನು ಹಿಂಗೆ ಮ್ಯಾಗಿ ಮಾಡ್ಕೊಂಬರ್ತೀನಿ. ಓಕೆ, thumbs up, thumbs up, yeah, okay. Rigu, na to ನೀವೇನು ಮಾಡಾಕುಂತೀರಿ? ಎದ್ದು ನಿಂತೀರಾ? ಬರ್ರಿ ಮುಂದಕ್ಕೆ ಬರ್ರಿ. ಮಾತ ಬಾ 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 ಎದ್ದು ನಿಂದಿರ್ತಾಳ, ಆದ್ರೆ ಮುಂದೆ ಬರಾಕ ಪ್ರಯತ್ನ ಮಾಡೋಳು, ಹೆದ್ರಾಕ ಕುಂತಾಳ. ಪಟ್ 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 ಅಂತಂದು ಅಂಬಿಗಾಲಿಲೆ ಬಂದುಬಿಡ್ತಾಳ ನೋಡ್ರಿ. ರಿಗು, ನಿಂಗೇನು ಬೇಕು? ಹಾಂ, ಏನು ಬೇಕು ನಿಂಗೆ? ರಿಷಿ ಈಗ ನಾ ಮ್ಯಾಗಿ ಮಾಡ್ಕೊಂಡ್ ಬರುತ್ತಲೇನೋ ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ತಾನ. ರಿಗು ಇಲ್ಲೇ ರಿಷಿ ಜೊತೆ ಆಟ ಆಡ್ಕೊಂತ ಕುಂದಿರ್ತಾನಂತ. ಈಗ ರಿಗು ಇಲ್ಲಿ ನೋಡು, ಹಾಯ್ ಹಾಯ್. ಕ್ಯಾರೆಟ್ ಅವನ್ನೆಲ್ಲ ಹಾಕಿ ಮಾಡೋದು ಬೇಡ, ಪ್ಲೇನ್ ಮ್ಯಾಗಿ ಬೇಡ. ಕ್ಯಾರೆಟ್ ಅವನ್ನೆಲ್ಲ ಹಾಕ್ತೀನಿ, ಕ್ಯಾರೆಟ್ ಪೊಟೆಟೊ. ಯಾಂತದು? ಪ್ಲೇನ್ ಮ್ಯಾಗಿಯಾ? ಓಕೆ. ಅಯ್ಯೋ ರಿಷಿ ಅಮ್ಮೋ ಬಿಡು, ಬಾಯಿ ಕಡೆಗೆ ನೋಡ್ರಿ. ತರಕಾರಿ ಎಲ್ಲ ಹಾಕಿ ಮ್ಯಾಗಿ ಮಾಡ್ಕೊಡ್ತೀನಿ ಅಂದ್ರೆ ಬ್ಯಾಡ್ ಅಂತ, ಬರೀ ಪ್ಲೇನ್ ಮ್ಯಾಗಿ ಬೇಕಂತ. ಇಂಥ ಹುಚ್ಚರು ಇರ್ತಾರಲ್ಲ ಮ್ಯಾಗಿ ತಿನ್ನೋರು. ನಿಮ್ಮ ಮನೆಯೊಳಗೆ ಇದ್ರಂದ್ರೆ ನೀವು ನನ್ನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ, ನಮ್ಮ ಮನ್ಯಾಗ ಹೋದಾರ ಇಂಥವ್ರು ಅಂತಂದು. ಗೋ ಅಣ್ಣನ ಹತ್ರ ಹೋಗಲ್ಲ ಅನ್ನ. ಫ್ರೆಂಡ್ಸ್, ಆ್ಯಕ್ಚುಲಿ ಇಬ್ರು ಮಕ್ಕಳನ್ನ ಹಿಡ್ಕೊಂಡು ಮೇಂಟೈನ್ ಮಾಡೋದು ಭಾಳ ಕಷ್ಟ ಐತಿ. ನೋಡ್ರಿ, ನನ್ನ ಮಗನ ಫೇವ್ರೆಟ್ ಮ್ಯಾಗಿ ರೆಡಿ ಆಗೈತಿ. ಈಗ ಅವನಿಗೆ ಕೊಡ್ತೀನಿ, ಅವ ಹೆಂಗೆ ಮಾಡ್ತಾನೆ ನೋಡೋಣ. ತಿನ್ನ ಕೆಳಗೆ ಕುಂತೀನಿ, ಚೆಲ್ಬಾರ್ದು. ಹಾಂ ಬೇಡ, ಆಕಿನೂ ಕರ್ಕೊಂಬರ್ತೀನಿ, ಕುಂದ್ರಿ ಇಲ್ಲೇ ತಿನ್ನು. ರಿಗೋ ಬಾ ಒಳಗೆ, ಬಾ 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 ಬಾ. ರಿಗು ಬಾ, ಮ್ಯಾಗಿ ತಿನ್ ಬಾ 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 ಬಾ. ಅಯ್ಯ ಕುಂತ ಬಿಡ್ತಾಳ.
ನಡಿ ರಿಷಿ ರಿಷಿ ಅಂತಲ್ಲ ನಡಿ ಅನ್ನ ನಡಿ 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 ಅಣ್ಣನ ಹತ್ರ ನಡಿವಾ ಅನ್ನ ಏನ ತಿನ್ನಾಕುಂತ ನೋಡಲ್ಲೇ ಅವರಿಗೆಲ್ಲ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಟ್ಟು ಬಟ್ಟೆ ಎಲ್ಲ ಸ್ವಲ್ಪ ನಿನ್ನೆ ವಾಶ್ ಮಾಡಿದ್ದೆ, ಅದೆಲ್ಲ ಹಸಿ ಇತ್ತು. ಅದಕ್ಕೆ ಅದನ್ನೆಲ್ಲ ತೊಗೊಂಡು ನಾನು ಸ್ವಲ್ಪ ಬಿಸಿಲು ಬಂದಿತ್ತು ಇವತ್ತು, ಬಿಸಿಲಿಗೆ ಹಾಕಿ ಬಂದೆ. ಬಿಸಿಲು ಬೀಳುವುದ ಕಡಿಮೆ, ಅದಕ್ಕೆ ಬಟ್ಟೆ ಏನು ತೊಳೆದಿರ್ತೀವಲ್ಲ ಅದು 2 ದಿನಕ್ಕೊಮ್ಮೆ ಆರುತ್ತೆ. ಇವತ್ತೊಂದು ದಿನ ಹಾಕಿರ್ತೀವಿ, ಅದನ್ನು ತೊಗೊಂಬರೋದು ವಾಪಸ್ ಇಡೋದು, ಮತ್ತೆ ಮರುದಿನ ಅದನ್ನು ಬಟ್ಟೆ ಬಿಸಿಲಿಗೆ ಹಾಕೋದು, ಇದೇ ಥರ ಆಗೈತಿ. ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ಮೆಂತ್ಯ ಸೊಪ್ಪಿಂದ ಪರಾಟ ಮಾಡಾಕುಂತೀನಿ. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಇದು ಕೂದಲು ಬೆಳವಣಿಗೆಗೆ ಮತ್ತು ಹಾರ್ಟ್ಗೆ, ಕಿಡ್ನಿಗೆ ಎಲ್ಲದಕ್ಕೂ ಮೆಂತ್ಯ ಸೊಪ್ಪು ಭಾಳ ಒಳ್ಳೆಯದು. ಮತ್ತು ಮೆಂತ್ಯ ಸೊಪ್ಪನ್ನ ನೀವು ಬರೀ ಎಲೆಯಾಗಿ ಕಟ್ ಮಾಡ್ಕೋಬೇಡ್ರಿ, ಸ್ವಲ್ಪ ಅದರ ಹಿಂದೆ ಕಡ್ಡಿ ಇರುತ್ತಲ್ಲ ಅದನ್ನು ತೊಗೋರಿ, ಅದರೊಳಗೆ ಜಾಸ್ತಿ ವಿಟಮಿನ್ ಇರೋದು. ನಾನು ಇದೇ ಥರ ಕಟ್ ಮಾಡಿಕೊಂಡು ಇದನ್ನು ನನಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿ ಆಮೇಲೆ ಒಂದು ಟಿಶ್ಯೂ ಪೇಪರ್ ಒಳಗೆ ಸುತ್ತಿ ಫ್ರಿಜ್ ಒಳಗೆ ಸ್ಟೋರ್ ಮಾಡ್ಕೊಳ್ಳ. ಕ್ಲೀನ್ ಮಾಡಾದ್ಮೇಲೆ ರಿಗ್ಗು ಭಾಳ ಅಳಾಕ ಕುಂತಿದ್ಲು, ಅದಕ್ಕಾಗಿನ್ನ ಜೋಳ್ಗಿ ಒಳಗೆ ಹಾಕಿ ತೂಗಿ ಮಲಗಿಸಿದೆ. ಹೋಮ್ವರ್ಕ್ ಲಗು ಲಗು ಮುಗಿಸು. ಹೋಗ್ಬೇಕನ ಹೊರಗೆ ಆಟ ಆಡಕ್ಕೆ? ಅದಿಷ್ಟ ಆಯ್ತು, ಮುಗಿಸ್ಬಿಡು, ಮುಗಿಸಿ ಹೋಗಿ ಅಂತ ಆಡಕ್ಕೆ. ಲಗು ಲಗು ಮುಗಿಸ್, ನೀಟಾಗ ಬರಿಬೇಕಾ ಮತ್ತು ನೀನು? ಕರೆಕ್ಟ ಈಗ ಹೆಂಗೆ ಮಾಡೋದು ಅಂತ ನೋಡೋನು. ನಾನು ಮಿಕ್ಸಿ ಜಾರ್ ತೊಗೊಂಡೀನಿ, ಅದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ ಹಾಕಬೇಕು. ನೆಕ್ಸ್ಟು ಒಂದು ಸ್ವಲ್ಪ ಶುಂಠಿ, 1 ಇಂಚಿನಷ್ಟು ಶುಂಠಿ ಹಾಕೋಬೇಕು. ನೆಕ್ಸ್ಟು ಬೆಳ್ಳುಳ್ಳಿ ಹಾಕೊಳ್ಳೋನು. ನೆಕ್ಸ್ಟು ಒಂದು ಸ್ವಲ್ಪ ಜೀರಿಗೆ. ಇದಿಷ್ಟನ್ನು ನೀವು ಮಿಕ್ಸಿ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡ್ರಿ, ಈ ಥರ ತರಿ ಆಗಿದ್ರೆ ಸಾಕು, ಜಾಸ್ತಿ ನುಣ್ಣಗನು ಮಾಡ್ಕೋಬೇಕಂತೇನಿಲ್ಲ. ನಾನಿಲ್ಲೇ 1 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡೀನಿ, ಅದಕ್ಕೆ 1 ಕಪ್ನಷ್ಟು ಮೆಂತ್ಯ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೀನಿ. ನೆಕ್ಸ್ಟು ಇದನ್ನ ರುಬ್ಕೊಂಡಿದ್ನೆಲ್ಲ ಈ ಪೇಸ್ಟ್ನ ಹಾಕೋತೀನಿ. ಮತ್ತು 1 ಚಮಚದಷ್ಟು ಅರಿಶಿನ ಪುಡಿ ಹಾಕೋತೀನಿ. ಇಷ್ಟು ಒಂದು ಸ್ವಲ್ಪ ಅಜ್ವಾಯಿನ್ ಕೈಯಿಂದ ತಿಕ್ಕಿ ಇಟ್ಕೊಂಡಿದ್ದೆ ಕ್ಲೀನ್ ಮಾಡಿಕೊಂಡು, ಅದನ್ನು ಹಾಕೋತೀನಿ. 1 ಟೀ ಸ್ಪೂನಷ್ಟು ಉಪ್ಪು ಹಾಕೋತೀನಿ. ನೀವು ನಿಮ್ಮ ಟೇಸ್ಟಿಗೆ ತಕ್ಕಂತ ಹಾಕ್ಕೋಬೇಕು. ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋನು. ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಥರ ಕಲಸ್ಕೋಬೇಕು. ನಾನು ಸಾಫ್ಟಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿ ಇಟ್ಕೊಂಡೀನಿ. ನಾನೀಗ ಸ್ವಲ್ಪ ಮೇಲೆ ಆಯಿಲ್ ಹಾಕಿಬಿಟ್ಟು ಇದನ್ನು ಒಂದು 10 ನಿಮಿಷ ಮುಚ್ಚಿಟ್ಬಿಡ್ತೀನಿ. ಆ್ಯಕ್ಚುಲಿ ಪರಾಟ ಜೊತೆ ತಿನ್ನಾಕ ಮೊಸರು ಇರಬೇಕು, ಮೊಸರು ಇಲ್ಲ. ನಮ್ಮ ಮನೆಯವ್ರಿಗೆ ಫೋನ್ ಹಚ್ಚಿ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಅವರು ಫೋನು ಸ್ವಿಚ್ ಆಫ್ ಆಗೈತಿ. ಅದಕ್ಕೆ ನಾನಿಲ್ಲೇ ಪರಾಟ ಜೊತೆ ಅಂತಂದು ಶೇಂಗಾ ಕಾಳು ಚಟ್ನಿ ಮಾಡಬೇಕು ಅಂತ ಅಂದ್ಕೊಂಡೆ. ಈಗ ಶೇಂಗಾ ಕಾಳು ಹುರ್ಕೊಡಕ್ಕೆ ಹೊಂತೀನಿ. ನಾನು ಶೇಂಗಾ ಕಾಳನ್ನ ಸಿಮ್ ಒಳಗಿಟ್ಟ ಹುರ್ಬೋರಿ, ಇಲ್ಲಾಂದ್ರೆ ಎಲ್ಲ ಹೊಸ್ಬಿಡ್ತಾವು. ಇದು ನಿಮಗೆ ಪರ್ಫೆಕ್ಟಾಗಿ ಹುರಿದಿದ್ದು ಗೊತ್ತಾಗಬೇಕು ಅಂದ್ರೆ ಈ ಸಿಪ್ಪಿ ಏನು ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ನೀವು ಆಫ್ ಮಾಡಿಬಿಡ್ರಿ. ಫ್ರೆಂಡ್ಸ್ ನೋಡ್ರಿ, ಇದೀಗ ಹಿಂಗತೆ ಸಿಪ್ಪಿ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಯ್ತು. ಈಗ ಸಾಕಿದ್ದು ಆಫ್ ಮಾಡಿಬಿಡ್ತೀನಿ ನಾನು. ಚಟ್ನಿಗೆ ನಾನು ಶೇಂಗಾ ಕಾಳು ಮತ್ತು ಪುಟಾಣಿ ಹಾಕೋಬೇಕು. 1 4 ಬೆಳ್ಳುಳ್ಳಿ, 1 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಜೀರಿಗೆ ಹಾಕಿ ನಾನು ರುಬ್ಕೋತೀನಿ. ನೋಡ್ರಿ, ಈಗ ಶೇಂಗಾ ಚಟ್ನಿ ರೆಡಿ ಆಗೈತಿ. ಇದನ್ನು ಮೆಂತ್ಯ ಪರಾಟ ಜೊತೆ ತಿನ್ನಕ್ಕೆ
ಸೂಪರ್ ಕಾಂಬಿನೇಷನ್. ಈಗ ಮೆಂತೆ ಪರೋಟ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ನೋಡಿರಿ ಹಿಟ್ಟು ಸಾಫ್ಟಾಗಿ ಆಗಿತ್ತು. ಈಗ ಇನ್ನು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡ್ಬಿಡೋನು. ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಂಡ್ಬಿಡೋನು. ಈಗ ಪರಾಟ ಮಾಡೋನು. ಈ ಥರ ಲಟ್ಟಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಇದ್ರ ಮೇಲೆ ಹಿಟ್ಟು ಹಾಕ್ಕೊಂಡು ನಿಮ್ಗೆ ಯಾವ ಶೇಪಿಗೆ ಬೇಕು ನೋಡ ಆ ಥರ ಮಾಡ್ಕೋಬೋದು. ಪರಾಟ ರೌಂಡ್ ಮಾಡ್ಕೋಬೇಕಂತಿಲ್ಲ, ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಸ್ವಲ್ಪ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋಬೇಕು. ರೌಂಡ್ ಶೇಪ್ ಮಾಡಕ್ ಹೋಗ್ಯಾಳ, ಬಟ್ ರೌಂಡ್ ಆಗಿಲ್ಲ, ಕಚ್ಚಾ ಮುಚ್ಚ ಮಾಡ್ಯಾಳ. ಆದ್ರೆ ಅಡ್ಜಸ್ಟ್ ಮಾಡ್ಕೊಂಡು ತಿಂದೆ ನಾನು ಈ ಥರ ರೌಂಡ್ ಶೇಪ್ ಮಾಡ್ಕೊಂಡಿನಿ. ಇದನ್ನ ನೀವು ಮಕ್ಕಳಿಗೆ ಕೊಡೋದಾದ್ರೂ ತುಪ್ಪ ಹಾಕಿ ಬೇಯಿಸ್ಕೊರಿ. ಡಯಟ್ ಮಾಡ್ತಿರ್ತಾರಲ್ಲ ಅವ್ರಿಗೆ ನೀವು ಆಯಿಲ್ ಹಾಕಿ, ಸ್ವಲ್ಪ ಆಯಿಲ್ ಹಾಕಿ ನೀವು ಬೇಯಿಸಿ ಕೊಡ್ಬೋದು. ನಾನಿಲ್ಲೇ ಸ್ವಲ್ಪ ಆಯಿಲ್ ಹಾಕಿ ಬೇಯಿಸಾಕ್ ಕುಂತೀನಿ, ಯಾಕಂದ್ರೆ ನಮ್ಮ ಮನೆಯವ್ರು ಡಯಟ್ ಮಾಡಾಕ್ ಕುಂತಾರ. ಲೆಸ್ ಆಯಿಲ್ ಒಳಗೆ ಎಲ್ಲಾ ಫುಡ್ನು ಮಾಡಾಕ್ ಕುಂತೀನಿ. ಎರಡು ಕಡೆ ನೀಟಾಗಿ ಬೇಯಿಸ್ಕೋಬೇಕು. ನೋಡ್ರಿ ಬಿಸಿ ಬಿಸಿ ಮೆಂತೆ ಪರೋಟ ರೆಡಿ ಆಗೈತಿ. ಮೆಂತೆ ಪರೋಟ ನಾನು ಶೇಂಗಾ ಚಟ್ನಿ ಮತ್ತು ಸಲಾಡ್ ಇಟ್ಟೀನಿ. ಇದು ಡಯಟ್ ಮಾಡೋರಿಗೆ ಪರ್ಫೆಕ್ಟ್ ಆಗಿರೋ ರೆಸಿಪಿ. ಬರೀ ಇಲ್ಲೇ ಊಟಕ್ಕೆ ಕಾಯಕ್ಕೆ ಕುಂತಾರ. ತಗೋರಿ. ತಿಂದು ಹೆಂಗೈತಿ ಅಂತ ಹೇಳು. ಫಸ್ಟ್ ತಿನ್ರಿ, ತಿಂದು ಹೆಂಗೈತಿ ಅಂತ ಹೇಳ್ರಿ. ಡಯಟ್ ಮಾಡಕ್ ಕುಂತಾರ, ಅದು ಏನು ಡಯಟ್ ಮಾಡಿ ಏನು ದಬಾಕ್ತಾರ ನೋಡ್ತೀನಿ. ಋಷಿ ಹೆಂಗೈತಿ ಋಷಿ? ಚಲೋ ಐತೆ ಕರೇನ? ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗನಿಗೆ ಊಟ ಕೊಟ್ಟು ನಾನು ಆ ಪರಾಟ ಮಾಡಿದ್ದೆಲ್ಲ ಹಂಗಂಗೆ ಬಿಟ್ಟಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾನು ಬಿಸಿ ಬಿಸಿ ಪರೋಟಾನ ಟೇಸ್ಟ್ ಮಾಡಿದೆ. ನಾನಿಲ್ಲೇ ಕೆಚಪ್ ಜೊತೆ ಟೇಸ್ಟ್ ಮಾಡಕ್ಕೆ ಕುಂತೀನಿ. ಫ್ರೆಂಡ್ಸ್, ನಾನೀಗ ಮನೆಯೊಳಗೆ ಬರ್ಡೇ ನೇಮ್ ಸ್ಲಿಪ್ನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಅಂದರೆ ನೀವು ಆನ್ಲೈನ್ ಒಳಗೆ ಏನಾರ ಗಿಫ್ಟ್ ಆರ್ಡ್ರ್ ಮಾಡಿಕೊಂಡು ಯಾರ್ದಾರ ಬರ್ಡೇ ಇದ್ದಾಗ ಆರ್ಡ್ರ್ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ಮನೆಯೊಳಗೆ ಪ್ಯಾಕ್ ಮಾಡಿಕೊಂಡು ಅದ್ರ ಮೇಲೆ ಬೆಸ್ಟ್ ವಿಶಸ್ ಅಂತ ಬರುತ್ತಲ್ಲ ನೇಮ್ ಸ್ಲಿಪ್ಪು, ಅದನ್ನು ಹೆಂಗೆ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕೆ ಏನೇನು ಐಟಮ್ ಬೇಕು ಅಂತ ಹೇಳ್ತೀನಿ. ಈಗ ಇಲ್ಲಿ ಈ ಥರ ಬಟ್ಟೆ ಏನರ ಹೊಸ ಬಟ್ಟೆ ತೊಗೊಂಡ್ರೆ ಬಂದಿರುತ್ತಲ್ಲ ಟ್ಯಾಗ್, ಆ ಟ್ಯಾಗ್ ತೊಗೊಂಡಿನಿ. ನೆಕ್ಸ್ಟು ಮಾರ್ಕರು ಮತ್ತು ಸ್ವಲ್ಪ ಕ್ರಿಯಾನ್ಸ್ ಬೇಕಾಗತ್ತೆ. ನಿಮ್ಗೆ ಯಾವ ಕ್ರಿಯಾನ್ಸ್ ಬೇಕಾದರೂ ಯೂಸ್ ಮಾಡ್ಬೋದು, ಇಲ್ಲ ಪೇಂಟ್ ಬೇಕಾದರೂ ಯೂಸ್ ಮಾಡ್ಬೋದು. ಈಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ. ಈ ಥರ ಇದು ಟ್ಯಾಗ್ ಇರುತ್ತಲ್ಲ, ಇದರ ಮೇಲಿಂದು ಇದನ್ನು ಓಪನ್ ಮಾಡಿಕೊಂಡು ತಗೊಂಡ್ಬಿಡೋನು. ಇದು ಈಸಿಯಾಗಿ ಬರುತ್ತೆ. ಈ ಥರ ನೋಡಿರಿ, ಈಸಿಯಾಗಿ ಇದನ್ನು ತೆಗೆದುಬಿಡೋನು. ನೋಡಿರಿ ಈ ಥರ ಆಯಿತು. ಈಗ ನಾವೇನು ಮಾಡೋನು, ಇದ್ರ ಮೇಲೇನ ಪೇಂಟ್ ಮಾಡಿ ಬೆಸ್ಟ್ ವಿಶಸ್ನ ಹಾಕೋನು. ನೋಡಿರಿ ಆರಾಮಾಗಿ ನೀವು ತೆಗಿಬೋದು ಈ ಥರ. ನಾನು ಇದನ್ನೀಗ ಕಟ್ ಮಾಡ್ಕೋತೀನಿ ಸ್ವಲ್ಪ. ಈ ಥರ ನೋಡಿರಿ ಕಟ್ ಮಾಡ್ಕೊಂಡಿನಿ. ಈಗ ಇದಕ್ಕೆ ಕ್ರಿಯಾನ್ಸಿಂದ ನಾನು ಸ್ವಲ್ಪ ರೇನ್ಬೋ ಥರ ಕಲರ್ ಮಾಡ್ತೀನಿ. ಒಂದೊಂದು ಕಲರ್ ಮಾಡಿರಿ. ಸ್ವಲ್ಪ ಆರೆಂಜು, ಸ್ವಲ್ಪ ಸ್ಕೈ ಬ್ಲೂ, ಸ್ವಲ್ಪ ಬ್ಲೂ, ಈ ಥರ ಕಲರ್ ಮಾಡಿರಿ. ನೆಕ್ಸ್ಟ್ ನಾನು ನೋಡ್ರಿ ಫ್ರೆಂಡ್ಸ್, ಹಿಂಗತ್ತೆ ರೇನ್ಬೋ ಥರ ಮಾಡ್ಕೊಂಡಾದ್ಮೇಲೆ ನಾನು ರೆಡ್ ಕಲರ್ ಪೇಂಟ್ ಯೂಸ್ ಮಾಡ್ತೀನಿ. ನಿಮ್ಮ ಹತ್ರ ಸ್ಕೆಚ್ ಪೆನ್ ಇದ್ದರೆ ಸ್ಕೆಚ್ ಪೆನ್ನಿಂದನೂ ಬರ್ಕೋರಿ, ಇಲ್ಲ ಅಂದ್ರೆ ಪೆನ್ ಇದ್ರೆ ಪೆನ್ನಿಂದನೂ ನೀವು ಬರ್ಕೋಬೋದು. ನನ್ನ ಹತ್ರ ಸ್ಕೆಚ್ ಪೆನ್ ಇರಲಿಲ್ಲ, ಅದಕ್ಕೆ ನಾನು ಪೇಂಟ್ ಮಾಡಕ್ಕೆ ಕುಂತೀನಿ.
ನೋಡ್ರಿ ನಾನು ಈ ಥರ ಬಲೂನ್ ಥರ ರೆಡ್ ಡಾಟ್ ಇಟ್ಕೊತ ಬಂದೆ. ಈಗ ಏನು ಮಾಡ್ತೀನಿ ಅಂದ್ರೆ ಅದು ದಾರ ಮಾಡಬೇಕಲ್ಲ, ನಾನು ಮಾರ್ಕರಿಂದ ಚಿಕ್ಕದು ಈ ಥರ ಹಿಂಗೆ ಥ್ರೆಡ್ ಥರ ಮಾಡ್ತೀನಿ. ನೋಡ್ರಿ ಬಲೂನ್ ಥರ ಅನ್ಸಕುಂತು. ಈಗ ನಾವಿಲ್ಲೇ ಹ್ಯಾಪಿ ಬರ್ಡೇ ಅಂತ ಬರೆಯೋಣ. ನೋಡ್ರಿ ಈ ಥರ ಹ್ಯಾಪಿ ಬರ್ಡೇ ಅಂತ ಬರ್ಕೊಂಡೆ. ಇಲ್ಲೇ ಕೆಳಗಡೆ ಫ್ರಾಮ್ ಅಂತ ಹಾಕ್ಬಿಟ್ಟು ಇಲ್ಲೇ ನಿಮ್ಮ ಹೆಸರನ್ನ ಹಾಕೋಬೋದು. ಇಷ್ಟು 5 ಮಿನಿಟ್ಸ್ ಒಳಗೆ ನೀವು ಬರ್ಡೇ ನೇಮ್ ಸ್ಲಿಪ್ನ ರೆಡಿ ಮಾಡ್ಕೋಬೋದು. ಎಷ್ಟು ಕ್ಯೂಟಾಗಿ ಕಾಣಕುಂತೈತೆ ನೋಡ್ರಿ. ನಾನು ಇದನ್ನು ಬರ್ಡೇ ಗಿಫ್ಟು ಪ್ಯಾಕ್ ಸಮೇತ ಪ್ಯಾಕ್ ಮಾಡಿ ಇದನ್ನು ಅಂಟಿಸಿ ತೋರಿಸ್ತೀನಿ ಯಾವ ಥರ ಕಾಣುತ್ತಾ ಅಂತ. ಫ್ರೆಂಡ್ಸ್ ಊಟ ಎಲ್ಲ ಆಯ್ತು, ಸ್ವಲ್ಪ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನೋಡ್ರಿ ನನ್ನ ಮಗ ಊಟ ಮಾಡಿ ಮಲ್ಕೊಂಡು ಮನೆ ಎಲ್ಲ ಹೆಂಗೆ ಹರವಾಡ್ಯಾರ, ಕ್ಲೀನ್ ಮಾಡ್ಕೋಬೇಕು. ಈ ರೂಮ್ ಹಂಗೆ ಭಾಳ ಮೆಸ್ಸಿ ಆಗೈತಿ. ಸ್ವಲ್ಪ ಆಕಿ ಮಲ್ಕೊಂಡೆದ್ಲು, ಈಕೆ ಅಂಕರು ಮಲ್ಕೊಳ್ಳಲ್ಲ. ನೋಡ್ರಿ ರೂಮ್ ಎಷ್ಟು ಮೆಸ್ಸಿ ಐತಿ. ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನ. ನೋಡ್ರಿ ಎಲ್ಲ ಎಲ್ಲಿ ಬೇಕು ಹೆಂಗೆ ಬೇಕು ಹಂಗೆ ಇಟ್ಟಾರ. ಇವನ್ನೆಲ್ಲ ತೆಗೆದಿಡೋನು. ಈಗ ನಾನು ಪಟ ಅಂತ ಇದನ್ನು ಕ್ಲೀನ್ ಮಾಡಿಬಿಡ್ತೀನಿ. ಮಕ್ಕಳಿರೋ ಮನೆ ಅಂದಮೇಲೆ ಈ ಥರ ಮನೆ ಮೆಸ್ಸಿಯಾಗಿರೋದು ಕಾಮನ್. ಡೈಲಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನೀವು ಕ್ಲೀನ್ ಮಾಡ್ಕೊತ ಬರ್ರಿ. ಒಂದು ದಿನ ನಿಮ್ಗೆ ಬೇಜಾರಾಗಿತ್ತು ಅಂದ್ರೆ ಪರವಾಗಿಲ್ಲ, ನೆಕ್ಸ್ಟ್ ಡೇನಾದರೂ ನೀವು ಮಾಡಿರಿ. ನಿಮ್ಮ ಮೈಂಡ್ ಒಳಗೆ ಸೆಟ್ ಮಾಡ್ಕೊಂಬಿಡ್ರಿ, ಇವತ್ತಿನ ದಿನ ನಾನು ಈ ಕೆಲಸ ಮಾಡಲೇಬೇಕು, ಮುಗಿಸ್ಲೇಬೇಕು ಅಂತಂದು ನೀವು ಒಂದು ಪಾಸಿಟಿವ್ ಥಿಂಕಿಂಗ್ ಮಾಡಿದ್ರಿ ಅಂದರೆ ನಿಮ್ಮ ಕೈಲಿ ಯಾವುದೇ ಕಷ್ಟದ ಕೆಲಸನೂ ಸುಲಭವಾಗಿ ಆಗುತ್ತೆ. ಒಬ್ಬ ಜವಾಬ್ದಾರಿಯುತ ವುಮೆನ್ಗೆ ಎಷ್ಟು ಪವರ್ ಇರುತ್ತೆ ಅಂದ್ರೆ ಎಲ್ಲನೂ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾಳೆ. ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಅಡುಗೆ ಮಾಡಬೇಕು, ಎಲ್ಲನೂ ವಿಚಾರ ಮಾಡ್ತಾರಲ್ಲ. ಅದಕ್ಕೆ ಪುನೀತ್ ಸರ್ ಸಾಂಗ್ ಒಳಗೆ ಹೇಳೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಫ್ರೆಂಡ್ಸ್ ನಾನು ಇಷ್ಟೆಲ್ಲ ಡೈಲಿ ಏನು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ, 2 ದಿನಕ್ಕೊಮ್ಮೆ ಕ್ಲೀನ್ ಮಾಡಿರ್ತೀನಿ. ನೀವು ಈ ಥರ ಮನೆಯನ್ನು ನೀಟಾಗಿ ಇಟ್ಕೊಳ್ಳೋದ್ರಿಂದ ಮಕ್ಕಳ ಮೇಲೆ ಮತ್ತು ನಿಮ್ಮ ಸುತ್ತಮುತ್ತ ಇರೋ ಜನಗಳ ಮೇಲೆ ಅದು ಪ್ರಭಾವ ಬೀರುತ್ತೆ. ಅದು ಹೆಂಗೆ ಪ್ರಭಾವ ಬೀರುತ್ತೆ ಅಂತ ಯೋಚನೆ ಮಾಡಕ್ಕೆ ಕುಂತೀರನ ಹೇಳ್ತೀನಿ. ಯಾಕಂದ್ರೆ ನಾವು ಮನೆ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಮಕ್ಕಳು ಅಂತಾರೆ, ಅಯ್ಯೋ ಮನೆ ಕ್ಲೀನ್ ಐತಿ, ನಾವು ಈ ಥರ ಎಲ್ಲ ಮಾಡಬಾರ್ದು ಅನ್ನೋದು ಅವ್ರ ಮೈಂಡ್ ಸೆಟ್ ಒಳಗೆ ಫಿಕ್ಸ್ ಆಗುತ್ತೆ. ಕಬೋರ್ಡ್ ಮೇಲೆ ಬಣ್ಣ ಹಚ್ಚಬೇಕಾದ್ರೆ ಅದು ಬಿದ್ದುಬಿಟ್ಟಿತ್ತು. ಇದಕ್ಕೇನು ಮಾಡಬೇಕಪ್ಪ ಅಂದ್ರೆ ನಿಮ್ಮ ಹತ್ರ ಟಿನ್ನರ್ ಇದ್ರೆ ಅದನ್ನು ತೊಗೊಂಡು ಕ್ಲೀನ್ ಮಾಡಿಬಿಡ್ರಿ, ನೀಟಾಗಿ ಬಣ್ಣ ಹೋಗಿಬಿಡುತ್ತೆ. ಫ್ರೆಂಡ್ಸ್ ನೋಡ್ರಿ ನಾನು ಮನೆ ಎಲ್ಲ ಕ್ಲೀನ್ ಮಾಡಿದ ಮೇಲೆ ಈ ಥರ ಕಾಣುತ್ತೆ. ಮೊದಲು ಹೆಂಗಿತ್ತು ಈಗ ಹೆಂಗಾಯಿತು ಅಂತಂದು ನಿಮ್ಗೆ ತೋರಿಸ್ತೀನಿ. ನನ್ನ ಈ ಕ್ಲೀನಿಂಗು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಅಲ್ಲ. ಮತ್ತು ವೀಕ್ಲಿ 2 ಟೈಮು ನಾನು ಬೆಡ್ಶೀಟು ಮತ್ತು ಬ್ಲ್ಯಾಂಕೆಟ್ ಎಲ್ಲನೂ ಕ್ಲೀನ್ ಮಾಡ್ಕೊತೀನಿ. ನನ್ನ ಮಗನೂ ಇಲ್ಲೇ ಸ್ವಲ್ಪ ಹೆಲ್ಪ್ ಮಾಡಕ್ಕೆ ಕುಂತಾನ. ಬ್ಲ್ಯಾಂಕೆಟ್ ಎಲ್ಲ ವಾಷಿಂಗ್ ಮಿಷನ್ಗೆ ಹಾಕಿ ನಾನು ನನ್ನ ಮಕ್ಕಳನ್ನ ಮಲಗಿಸಿದೆ. ನೋಡ್ರಿ ಇಲ್ಲಿ ಹೆಂಗೆ ಮಲ್ಕೊಂಡಾರ ಇಬ್ಬರು. ಎಸ್ ಫ್ರೆಂಡ್ಸ್ ಟೈಮ್ 6 ಗಂಟೆ ಆಯಿತು. ವಾಷಿಂಗ್ ಮಿಷನ್ಗೆ ಹಾಕಿದ ಬಟ್ಟೆ ಎಲ್ಲ ನಾನು ಬ್ಲ್ಯಾಂಕೆಟುನೆಲ್ಲನೂ ನಾನು ಬಂದೀನಿ, ಹೊರಗಡೆ ಒಣಾಕ್ ಬಂದೀನಿ. ಇನ್ನೂ ಸ್ವಲ್ಪ ಪಾತ್ರೆ ಐತಿ, ಪಾತ್ರೆ ತೊಳೆದು ನಾನು ಟೀ ಮಾಡಿಕೊಂಡು ಕುಡಿತೀನಿ ಬರೀ. ಮತ್ತು ಪಾತ್ರೆನೂ ಹಂಗೆ ಎಲ್ಲನೂ ಒಮ್ಗೆ ಕೂಡಿಟ್ಕೊಂಡ್ಬಿಡ್ಬೇಡ್ರಿ. 1-2 ಪಾತ್ರೆ ಆಯಿತಾ ಆಗಿಂದಾಗ ತೊಳೆದು ನೀವು ಇಟ್ಕೊಂಡ್ಬಿಡ್ರಿ, ಅಂದ್ರೆ ನಿಮ್ಗೆ ಪಾತ್ರೆ ತೊಳಿಬೇಕು ಅನ್ನೋ ಟೆನ್ಷನ್ನೇ ಇರಲ್ಲ. ನಾನಂತರೂ ಹಂಗೆ ಮಾಡಿರ್ತೀನಿ. ಇಷ್ಟೆಲ್ಲ ಕೆಲಸ ಮಾಡಿ ಮೈಂಡ್ ಫ್ರೆಶ್ ಆಗಕ್ಕಂಕರು ಬೇಗ ಟಾನಿಕ್ ಟೀ ಮಾಡ್ಕೊಂಡು ಕುಡಿಯೋಕೆ ಕುಂತಿದ್ದೆ. ಹಂಗೆ ಸಾಯಂಕಾಲ ಟೈಮ್ ಆಯಿತು. ದೇವ್ರ ಮುಂದೆ ದೀಪ ಹಚ್ಚಿ ನಾನು ಒಂದು ಅಗರಬತ್ತಿ ಹಚ್ತೀನಿ. ಅಗರಬತ್ತಿ ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ. ಹಂಗೆ ಒಂಥರ ನೋಡ್ರಿ ಮೂಡೂ ನಿಮ್ಗೆ ಫ್ರೆಶ್ ಅನ್ಸುತ್ತೆ, ಮನಸ್ಸಿಗೂ ಒಂಥರ ಹ್ಯಾಪಿ ಫೀಲಿಂಗ್ ಅನಿಸುತ್ತೆ. ಎಸ್ ಫ್ರೆಂಡ್ಸ್ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್. ಐ ಥಿಂಕ್ ನಿಮ್ಗೆ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತಾ ಅಂತ ಅಂದ್ಕೊಂಡೀನಿ.
862 ಜನ ಸಬ್ಸ್ಕ್ರೈಬರ್ ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾರ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹಿಂಗೆ ನಿಮ್ಮ ಪ್ರೀತಿ ಸಪೋರ್ಟು ನನ್ನ ಮೇಲೆ ಯಾವಾಗಲೂ ಇರಲಿ. ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅಮೂಲ್ಯವಾದ ಸಮಯನ ನನಗೋಸ್ಕರ ಕೊಟ್ಟು ನನ್ನ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡಕ್ಕೆ ಕುಂತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇನ್ನೂ ಹೆಚ್ಚಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. 1000 ಸಬ್ಸ್ಕ್ರೈಬರ್ಗೋಸ್ಕರ ನಾನು ಭಾಳ ವೆಯ್ಟ್ ಮಾಡಕ್ಕೆ ಕುಂತೀನಿ. ಹಿಂಗೆ ನಿಮ್ಮ ಪ್ರೀತಿ ಸಪೋರ್ಟು ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.